ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ರೇಷ್ಮೆ ನಗರ ಪ್ರಗತಿಪರ ಹೋರಾಟಗಾರರ ಸಂಘದ ವತಿಯಿಂದ ನವೆಂಬರ್ 29ರಂದು ನಡೆದ 70ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಶ್ರಮವಹಿಸಿದ ಪದಾಧಿಕಾರಿಗಳಿಗೆ ಗೌರವ ಸಮರ್ಪಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ರೇಷ್ಮೆ ನಗರದಲ್ಲಿ ನವೆಂಬರ್ 29ರಂದು ನಡೆದ 70ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಶ್ರಮವಹಿಸಿದ ಪದಾಧಿಕಾರಿಗಳಿಗೆ ಔತಣಕೂಟ ಮತ್ತು ಗೌರವ ಸಮರ್ಪಣೆಯನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ವಿಸ್ಡಮ್ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ರವಿಪ್ರಕಾಶ್, ಉಪಾಧ್ಯಕ್ಷರಾದ ಬೈರೇಗೌಡ, ಕೋಟೆ ಚೆನ್ನೇಗೌಡ, ಮಹಿಳಾಧ್ಯಕ್ಷರಾದ ಮಧುಲತಾ, ದ್ಯಾವಪ್ಪ, ಶ್ರೀರಾಮ್, ಪ್ರದೀಪ್, ಅರಕೆರೆ ಮುನ್ರಾಜ್ ಹಾಗೂ ಇತರರಿಗೆ ಗೌರವ ಸಮರ್ಪಣೆ ಅರ್ಪಿಸಿ ಸನ್ಮಾನ ಮಾಡಲಾಯಿತು. ಮಂಜುನಾಥ್, ಡೆಡ್ಲಿ ಸೋಮ, ಕೋಟೆಕ್ ಲೈಫ್ ಮ್ಯಾನೇಜರ್ ನಾರಾಯಣ ಸ್ವಾಮಿ ಇತರರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ನಿಂತ್ಕ ಹೋಗವಲ್ಲ ಯಾರು ಹಿಂದ್ಗಡೆ ಆರಾಗಳ ತಂದೆ ಸ್ವಲ್ಪ ಹಿಂದಕ್ಕೆ ಬನ್ನಿ. ಚೇರ್ ವಸ್ತಾವ ಡ್ಯಾಡಿ ಫೋನ್ ಕೊಟ್ಟಿಸ್ ಕಳಿಸ್ತೆ ಏನೇ ಸಿರಮ್ಮ ಓಕೆ ಇದು ಫೋನ್ ಕಟ್ ಮಾಡಿ ಬರ್ತೀಯ ಇಲ್ಲ ಇವಾಗ ನೀವು ಅವ್ರಿಗೆ ಹೋಗಿ ಅಡ್ಡ ನಿಂತು ಸರ್ ಬನ್ನಿ. ಅಣ್ಣ ಬನ್ನಿ ನೀವು ಹೊರಡಕ್ಕೆ. ಯಾವ ಅಪ್ಪನ ಎಲ್ಲೋ ಯಾವ ಅಪ್ಪನ ಎಲ್ಲೋ ಇನ್ನೊಬ್ಬ ಅಪ್ಪನ ಎಲ್ಲೋ ಅಣ್ಣ ನಿಮ್ಮ ಫೋನ್ ಅಂತ ಆಯ್ತು ಬರ್ರೆ ನಾವೆಲ್ಲ 5-6 ಕಟ್ಟಿದ್ದೇವೆ. 5-6 ಅಷ್ಟೇ ಬ್ಯಾನರ್ ಕಟ್ಟಿದ್ವಿ. ಬಡ್ಡಿಸ್ ಇಲ್ಲ.
ದುಡ್ಡು ಇಲ್ದಿರ ಮಾಡಿರೋದು ಈಗ. ನೀವು ಏನ್ ನಾವು ಯಾವ ನೀವು ಅವ್ರಲ್ವಾ? 29ಕ್ಕೆ ಮಾಡಿದ್ವಲ್ಲ ಮೊನ್ನೆ. ನೀವು ಬನ್ನಿ ಈ ಕಡೆ ಯಾರು? ಅವ್ರು ಸಾಂಗ್ ಕಾಣುತ್ತೆಲ್ಲನೂ? ಹಾಂ ಎಲ್ಲರೂ ಕಾಣಿಸ್ತಾರೆ ಹೇಳಪ್ಪ. ವಿಡಿಯೋ ಮಾಡ್ತಾ ಬರ್ತಾನೆ, ನೀನು ಫೋಟೋ ಕ್ಲಿಕ್ ಮಾಡಿ ಬರ್ತೀನಿ. ತುಂಬಾ ಧನ್ಯವಾದ ಮೇಡಮ್. ನಮ್ಮ ಕಾರ್ಯ ಬನ್ನಿ ಸರ್ ಎಲ್ರು. ಆಡ ಎಂತ ಹೊರಗಡೆ ಬನ್ನಿ.